ನಮಸ್ಕಾರ ಅದೇರು ಟಿ ತಗೊಂಡ್ರೆ ಮೊದಲನೇ ಡ್ಯೂಟಿ ಬಂದು ಹೊಗೆನಕಲ್ಗೆ ಅಂತ ಬಂದಿತ್ತು. ಸೊ ಲೊಕೇಶನ್ಗೆ ಹೋಗಿ ಕಾಯ್ಬೇಕಾದ್ರೆ ಒಂದು 10 ನಿಮಿಷ ಆದಮೇಲೆ ಕಸ್ಟಮರ್ ಬಂದರು. ಅವ್ರನ್ನೆಲ್ಲ ಕರ್ಕೊಂಡು ಹೊರಡೋ ಟೈಮಲ್ಲಿ ಊಟಕ್ಕೆ ನಿಲ್ಲಿಸಿ ಅಂತ ಹೇಳಿದ್ರು. ರೋಡ್ ಹೈವೇಲಿ ಎಲ್ಲೂ ಒಂದು ಕಡೆ ಊಟ ಸಿಗೋದು ಬೇಡವಾ. ಇನ್ನೂ ಸ್ವಲ್ಪ ಮುಂದೆ ಬಂದ ಒಂದು ಚಿಕ್ಕ ಹೋಟ್ಲಿತ್ತು, ಅಲ್ಲೇ ಹೆಂಗೋ ತಿನ್ಕೊಂಡ್ರು. ಅಲ್ಲಿಂದ ಸೀದಾ ನಾವು ಹೊಗೆನಕಲ್ ಚೆಕ್ ಪೋಸ್ಟ್ ಎಂಟ್ರಿ ಆಗಿ ಹಂಗೆ ಸೀದಾ ಹೊಗೆನಕಲ್ ಪಾರ್ಕಿಂಗ್ ಹಾಕಿದ್ಮೇಲೆ ಗೊತ್ತಾಯಿತು ಶಕೆಯೋ ಶಕೆ. ಅದಾದ್ಮೇಲೆ ಕಸ್ಟಮರ್ ನೀವು ಬನ್ನಿ ನಮ್ಮ ಜೊತೆಗೆ ಅಂತ ಅಂದರು. ಸೊ ಆಯಿತು ಅಂತ ನಾನು ಅವ್ರ ಜೊತೆಗೆ ತೆಪ್ಪದಲ್ಲಿ ಫಾಲ್ಸ್ ನೋಡುವ ಅಂತ ಹೋಗೋಷ್ಟರಲ್ಲಿ ಬಿಡ್ತಾನೆ ಇಲ್ಲ ನಮ್ಮನ್ನ ಜೊತೆಗೆ ಹಾಕೊಂಡ್ಬಿಟ್ಟವ್ರಿ ಅಂತ. ಒಂದು ತೆಪ್ಪದಲ್ಲಿ ಬರೀ 4 ಜನ ಹೋಗೋಕ್ಕಾದ್ರು. ಸೊ ಟೋಟಲ್ 12 ಜನ ಇದ್ದರು. ನಾನು ಎಕ್ಸಸ್ ಇದ್ದೆ. ಆಮೇಲೆ ಅಲ್ಲಿ ಇದ್ದಿದ್ದು ಯಾವುದೋ ಬೇರೆ ಕಪ್ಪಲ್ ಜೊತೆ ನಾನು ಕೂತ್ಕೊಂಡು ಇದೇ ಆ ಕಪ್ಪಲ್ಲು. ಸೊ ನಾನು ಆ ತೆಪ್ಪದಲ್ಲಿ ಹೋಗಿ ಅವ್ರಿಗೆಲ್ಲ ಹಾಯ್ ಮಾಡ್ಕೊಂಡು ಅವ್ರ ಜೊತೆ ನಾನು ಆಟ ಆಡಿಕೊಂಡು ನೀರೆಲ್ಲ ಅವ್ರಿಗೆಲ್ಲ ಎರಚ್ಕೊಂಡು ಅವ್ರು ನನ್ನ ಮೇಲೆ ನೀರೆಲ್ಲ ಎರಚ್ಕೊಂಡು ಮಾತ್ರ ಅದ್ಭುತವಾಗಿತ್ತು. ಆ್ಯಂಡ್ ತುಂಬ ಮಳೆ ಬಂದು ಡ್ಯಾಮ್ ಓಪನ್ ಮಾಡಿರೋದ್ರಿಂದ ನೀರು ಸಿಕ್ಕಾಪಟ್ಟೆ ಇತ್ತು. ಸೊ ಹಾಗಾಗಿ ನೀವು ಯಾರು ಈ ಟೈಮಲ್ಲಿ ಹೊಗೆನಕಲ್ಗೆ ಹೋಗೋದು ವರ್ತ್ ಆಗಲ್ಲ. ಯಾಕಂದರೆ ಅದೊಂದು ಸ್ಪಾಟ್ ಇದೆ. ಆ ಸ್ಪಾಟಿಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಕಾಸು ಕೊಟ್ಟಿದ್ದೀವಿ, ನಿಧಾನಕ್ಕೆ ಹೋಯ್ತೀವಿ ನಾವು. ಬೇಗ ಹೋದ್ರೆ ಕಾಸು ವೇಸ್ಟ್ ಆಗ್ಬಿಡುತ್ತೆ. ಈಗ ನೀವು ನಿಧಾನಕ್ಕೆ ಹೋಗಿ, ಬೇಜಾರೇನಿಲ್ಲ ನಮಗೆ. ಫೋನ್ ಹೋಯ್ತು. ಏನಕ್ಕೆ ಅಂದರೆ ನಾರ್ಮಲ್ಲಾಗಿ ಚಿಕ್ಕ ಚಿಕ್ಕ ಫಾಲ್ಸ್ಗಳು ಅಷ್ಟೇ ನಿಮಗೆ ಕಾಣಲಿಕ್ಕಾಗೋದು. ಆ್ಯಂಡ್ ಅದು ಊಟ ಅಂತೂ ಸಖತ್ತಾಗಿರುತ್ತೆ. ಅದನ್ನು ಅಷ್ಟೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.